ಈಗ ವಿದ್ಯಾರ್ಥಿಗಳ ಹಾಲು ಮತ್ತು ನೀರಿನ ಮಿಶ್ರಣದ ಶೇಕಡಾದಾಗದ ಮುಂದೆ ಅನುಪಾತದಾಗ ಬರ್ತಾವ ಹೆಂಗೆ ಮಾಡ್ಬೇಕು ಅನ್ನೋದು ಲಕ್ಷ್ಯ ಕೊಟ್ಟು ನೋಡ್ರಿ ನಾ ತಿಳಿಸ್ನು. ನಾವೊಂದು ಮಾದರಿ ಕೊಟ್ಟಿದ್ದೆ ಹಿಂದೆ. ಈಗ ನೀವು ಈ ಮಾದರಿಯನ್ನು ಬಿಡಿಸಿರ್ಬೇಕು. ಬಿಡಿಸೋದಾಗಿತ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಹಾಲು ಹಾಗೂ ನೀರಿನ ಮಿಶ್ರಣವು 90 ಲೀಟರ್. ಈ 90 ಲೀಟರ್ ಮಿಶ್ರಣದಾಗ, ಮಿಶ್ರಣ ಅಂದ್ರೆ ಏನು? ಇದ್ರ ಹಾಲು ಅದ, ನೀರು ಅದ, ಅದಕ್ಕೆ ಮಿಶ್ರಣ ಅಂತಾರೆ. ಮಿಶ್ರಣ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು. ಮತ್ತು ಹಾಲು ಕೊಟ್ರಂದ್ರೆ ಹಾಲುಗಳಿಗೆ ನೀರು ಕುಡ್ಸೋಡೆ ಬಂದಿರ್ತಾರೆ, ಅದು ಮಿಶ್ರಣ. ಅದು ಈ ಹಾಲು ಎಷ್ಟದ, ನೀರು ಎಷ್ಟದ ಅನ್ನೋದು ಇದಕ್ಕೆ ನಾವು ಹೊರಗೆ ತೆಗಿಬೇಕಾಗ. 90 ಲೀಟರ್ ಮಿಶ್ರಣದಾಗ ಹಾಲು ಎಷ್ಟದ, ನೀರು ಎಷ್ಟದ ನಾವು ಹೊರಗೆ ತೆಗೆದರಿ ಅಂತ ಅಂದ್ರೆ ಉತ್ತರ ಸಿಗ್ತದೆ. ಇಲ್ಲಿ ನೋಡಿ, ಮಿಶ್ರಣ 100 ಅಂತ ತಿಳ್ಕೊಬೇಕು ನೀವು. ಯಾಕಂದ್ರೆ ಇದು ಶೇಕಡ ಅದ. ಮಿಶ್ರಣ ಅಂದ್ರೇನು? 30 ಹಾಲದ, 30 ನೀರದ, 70 ಹಾಲು ಇರ್ತಾವೆ ಮಿಶ್ರಣದಾಗ. ಯಾಕಂದ್ರೆ ಇದು 130 ಕಳೀರಿ 70 ಏನಾಯ್ತು? ಹಾಲಾಯ್ತು, 30 ನೀರಾಯ್ತು. ಈಗ ನೀರು ಎಷ್ಟದ? 90 ಲೀಟರ್ದಾಗ ಇದು ಹೊರಗೆ ತೆಗಿಬೇಕು. ಹೆಂಗೆ ತೆಗಿಬೇಕಂದ್ರೆ ನೋಡಿ, 100 ಮಿಶ್ರಣ ಇದ್ದಾಗ 100 ಮಿಶ್ರಣಕ್ಕೆ 30 ಲೀಟರ್ ನೀರು ನೋಡ್ರಿ. 90 ಮಿಶ್ರಣಕ್ಕೆ, ಅದು 90 ಮಿಶ್ರಣ, ಅದು 90 ಮಿಶ್ರಣಕ್ಕೆ ಬರೋಬ್ಬರಿ ನೀರು ಎಷ್ಟು? 90 ಕೊಂಡ್ಲೆ 30 ಸರಸವಾಗಲಿ 100. ಅಂದ್ರೆ ಈಗ ಸದ್ಯ ಏನು ಬರ್ತದೆ? ಇದು ಈ 0 ಹೊತ್ತು, ಇದು ಹೊತ್ತು, ಇದು ಹೊತ್ತು, ಇದು 27 ಲೀಟರ್ ನೀರು 90 ಲೀಟರ್ದೊಳಗೆ ಮಿಶ್ರಣದಾಗ. 90 ಮಿಶ್ರಣದಾಗ ಎಷ್ಟದ? 27 ಲೀಟರ್ ನೀರದ. ನೀರು ತಕೊಂಡ್ರಿ ಈಗ ನೀವು 27 ಲೀಟರ್ ನೀರದ. ಈ 90 ಲೀಟರ್ದೊಳಗೆ 27 ಲೀಟರ್ ನೀರು ಕಳೆದ್ರೆ ಅಂದ್ರೆ ಹಾಲು ಬರ್ತದೆ. ಅದನ್ನು ಹಾಲನ್ನು ಹೊರಗೆ ತೆಗಿಬೇಕು ನೀವು. ಹಾಲು ಬರೋಬ್ಬರಿ ಮಿಶ್ರಣ ಮೈನಸ್ ನೀರು. ಮಿಶ್ರಣ ಎಷ್ಟದ? 90 ಲೀಟರ್ ಅದ. ನೀರು ಎಷ್ಟು ಬಂದದ? 27 ಲೀಟರ್ ಬಂದದ. 10ರಾಗ 7 ಆದ್ರೆ 3, ಕೆಲ ಬಂತು 3, 63 ಲೀಟರ್ ಏನದ? ಹಾಲದ. 63 ಲೀಟರ್ ಏನಿದು ಹಾಲು. ಆ 90 ಲೀಟರ್ ಮಿಶ್ರಣದಾಗ ಏನದ? ಹಾಲು ಎಷ್ಟದ? 63 ಅದ, ನೀರು 27 ಅದ. ಹಾಲು ಬರೋಬ್ಬರಿ ನೋಡ್ರಲ್ಲೇ, ಹಾಲು ಎಷ್ಟದ? 63 ಲೀಟರ್. ಆಮೇಲೆ ನೀರು ಎಷ್ಟು ಬಂತು ನೋಡ್ರಿ? 27 ಲೀಟರ್. ಇವೆರಡು ಈಕ್ವಲ್ ಆಗಬೇಕಾದ್ರೆ, ಈ 63 ಆಗ್ಬೇಕಾದ್ರೆ 27 ಲೀಟರ್ ಅದ, ನಾವೆಷ್ಟು ನೀರು ಕೂಡಿಸ್ಬೇಕು? ಒಂದು ಉದಾಹರಣೆ ತಗೋ. ಇಲ್ಲಿ 5 ಅದ, ಇಲ್ಲಿ 3 ಅದ. ಈ 5 ಆಗ್ಬೇಕಾದ್ರೆ ಇದ್ರಾಗ ಎಷ್ಟು ಕೂಡಿಸ್ಬೇಕು ನೀವು? 2 ಕೂಡಿಸ್ಬೇಕು. ಅಂದ್ರೆ ಮ್ಯಾಲಿಂದ್ರಾಗ ನೀವು ತಳಗಿಂದ ಕಳೆದು ಬಿಡ್ರಿ, 2 ಬರ್ತದಿಲ್ಲ ನೋಡ್ರಿ. ಕೂಡಿಸಬೇಕಾದ ನೀರು ಬರೋಬ್ಬರಿ ಏನು? ಕೂಡಿಸಬೇಕಾದ ನೀರು ಬರೋಬ್ಬರಿ ಏನು ಹೇಳ್ರಿ ನೀವೇ ಮಾಡಿಲ್ಲ. ನೀರು ಬರೋಬ್ಬರಿ ಹಾಲು ಮೈನಸ್ ನೀರು. ಹಾಲು ಎಷ್ಟದ? 63 ಲೀಟರ್ ಅದ. ನೀರು ಎಷ್ಟದ? 27 ಅದ. 13ರಾಗ 7 ಆದರೆ 6, ಕೆಲ ಬಂತು 1, 6 3 ಆದ್ರೆ 3. ಅಂದ್ರೆ 2 ಈಕ್ವಲ್ ಆಗ್ಬೇಕಾದ್ರೆ ಎಷ್ಟು ಲೀಟರ್ ಕೂಡಿಸ್ಬೇಕು ನೀವು? 36 ಲೀಟರ್ ಕೂಡಿಸ್ಬೇಕು. ಇದರ 36 ಲೀಟರ್ ಕೂಡಿಸಿದ್ರೆ ಇದು 63 ಆಗ್ತವೆ. ಅದಕ್ಕೆ ಸಮನಾಗಿ ಹಾಲು ಮತ್ತು ನೀರು ಈಕ್ವಲ್ ಆಗ್ಬೇಕಾದ್ರೆ ನೀವು ಎಷ್ಟು ನೀರು ಕೂಡಿಸ್ಬೇಕು ಹೇಳ್ರಿ? 27 ಲೀಟರ್ ನೀರು ಅದ. 63 ಆಗ್ಬೇಕಾದ್ರೆ ನೀವು ಎಷ್ಟು ಲೀಟರ್ ನೀರು ಕುಡಿಸ್ಬೇಕು? 36 ಲೀಟರ್ ನೀರು ಕುಡಿಸ್ಬೇಕು. 6 7 13, ಕೆಲ ಬಂತು 1, 3 1 2 6. ನೀವು ಇಷ್ಟು ತಿಳ್ಕೊಂಡು ಮಾದರಿಗಳನ್ನು ಗಣಿತ ನೋಡ್ಕೋತೋರಿ, ಮಾಡ್ಕೋತೋರಿ, ಸೆಣ್ಯಾರಾಗ್ತೀರಿ. ಈ ಮಿಶ್ರಣದ ಲೆಕ್ಕದೊಳಗೆ ನೀವು ಮುಂದೆ ಇವು ಅನುಪಾತದಾಗೂ ಬರ್ತಾವೆ. ಅನುಪಾತನು ಇದು ಎಷ್ಟು ಲಿಂಕ್ ಇರ್ತದೆ, ಇದು ಶೇಕಡ ನಿಮ್ಗೆ ಅನುಪಾತಕ್ಕೆ ಸಹಿತ ಇದು ಹೆಲ್ಪ್ ಆಗ್ತದೆ. ಎಲ್ಲ ಗಣಿತಗಳ ಮೂಲ ಏನು? ಶೇಕಡ.
ಎಲ್ಲ ಥಿಂಕಿಂಗ್ ಪವರ್ ಭಾಳ ಜಾಸ್ತಿ ಮಾಡ್ತದೆ ಇದು. ನಿಮ್ಗೆ ಎಂಥ ಲೆಕ್ಕಗಳು ಬೀಜಗಣಿತಕ್ಕೆ ಸಹಾಯ ಆಗ್ತದೆ, ಅನುಪಾತಕ್ಕೆ ಉಪಯೋಗ ಆಗ್ತದೆ ಇದು. ಆಮೇಲೆ ಥಿಂಕಿಂಗ್ ಪವರ್ ಜಾಸ್ತಿ ಮಾಡ್ತದೆ, ಯಾವ ಗಣಿತ ಹೆಂಗೆ ಮಾಡ್ಬೇಕನ್ನೋದು ತಿಳಿಸ್ತದೆ ಇದು. ನೋಡ್ರಿ ಇನ್ನೊಂದ್ಸಲ ತಿಳಿಸ. 90 ಲೀಟರ್ ಇದು ಮಿಶ್ರಣ, ಇದ್ರಾಗ ಹಾಲು ಇರ್ತದೆ, ನೀರು ಇರ್ತದೆ. ಆದರೆ ಇದ್ರಾಗ ಹಾಲು ಎಷ್ಟದ, ನೀರು ಎಷ್ಟದ ಅನ್ನೋದು ಶೇಕಡಾ ಪ್ರಮಾಣ ಮೇಲೆ ಹೇಳ್ಯಾರ. 100 ಮಿಶ್ರಣ ಇತ್ತಂದ್ರೆ 30 ನೀರು ಇರ್ತದೆ, 90 ಮಿಶ್ರಣಕ್ಕೆ ಎಷ್ಟು ನೀರು ಇರ್ತದೆ ಅಂತ ತಕ್ಕೋಬೇಕು. ಭಾಳ ಸರಳ ಲೆಕ್ಕ. ಪ್ರಮಾಣ ಏನು ಮಾಡ್ತಾನೆ, ಶೇಕಡಾದಾಗ ಹೇಳ್ಯಾನ, 90ಕ್ಕೆ ಹೇಳಿಲ್ಲ, 100ಕ್ಕೆ ಹೇಳ್ಯಾನ. 100 ಲೀಟರ್ ಮಿಶ್ರಣ ಇತ್ತಂದ್ರೆ 30 ಲೀಟರ್ ನೀರು ಇರ್ತದೆ, 90 ಮಿಶ್ರಣಕ್ಕೆ ಎಷ್ಟು ಇರ್ತದೆ ಇದು ನೋಡ್ರಿ. 100 ಮಿಶ್ರಣಕ್ಕೆ 30 ಲೀಟರ್ ನೀರು, 90 ಮಿಶ್ರಣಕ್ಕೆ ಎಷ್ಟು ಲೀಟರ್ ನೀರು ನೋಡಿ. ಚಂದ ಹಂಗೆ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದರ ನೀವೇ ಮಾಡ್ತೀರಿ. 90 × 30 ಸರಾಸರಿ 127 ಲೀಟರ್ ಏನಾಯ್ತು, ನೀರಾಯ್ತು. ಈ ಮಿಶ್ರಣದಾಗಿನ ನೀರು ನೀವು 27 ಕಳೆದ್ರಿ ಅಂದ್ರೆ ಏನು ಬರ್ತದೆ, ಹಾಲು ಬರ್ತದೆ. ನೋಡಿ, ಹಾಲು ಬರೀ ಮಿಶ್ರಣ ಮೈನಸ್ ನೀರು. ಮಿಶ್ರಣ ಎಷ್ಟದ, 90 ಅದ, ಮೈನಸ್ 27 ಲೀಟರ್ ನೀರು ಕಡೆ 63 ಲೀಟರ್. ಅವೇನು ಹೇಳ್ಯಾನ, ಅರ್ಧ ಹಾಲು ಅರ್ಧ ನೀರು ಸಮನಾಗಲು, ಅರ್ಧ ಹಾಲು ಅರ್ಧ ನೀರು ಎರಡು ಈಕ್ವಲ್ ಆಗ್ಬೇಕಾದ್ರೆ ಹಾಲಿನಷ್ಟೇ ನೀವು ಈ ನೀರು ಹಾಕಬೇಕಂದ್ರೆ ಏನು ಮಾಡಬೇಕು, ಹಾಲಿನೊಳಗೆ ನೀರನ್ನು ಕಳೆದು ಬಿಡಬೇಕು. ಹಾಲು ಮೈನಸ್ ನೀರು, 36 ಲೀಟರ್ ನೀರು ಕುಡಿಸಿದ್ರೆ ಅದು 63 ಲೀಟರ್ ಆಗ್ತದೆ, ಅದು 63 ಲೀಟರ್. ಅದಕ್ಕೆ ಈ ಪ್ರಶ್ನೆಯನ್ನು ಹೆಂಗದ ಓದ್ರಿ. ಎಷ್ಟು ನೀರನ್ನು ಕೂಡಿಸಿದ್ರೆ ಅರ್ಧ ಹಾಲು ಅರ್ಧ ನೀರಿನ ಮಿಶ್ರಣವಾಗುವುದು ಅಂತ ಕೇಳ್ಯಾನ. ಅಂದ್ರೆ ಅದು 63, ಇದು 63 ಆಗ್ಬೇಕಾಗ್ಯದ. ಇದು 63 ಆಗ್ಬೇಕಾದ್ರೆ ನೀವು ಹಾಲಿನೊಳಗೆ ನೀರನ್ನು ಕಳೆದ್ರಿ ಅಂತಂದ್ರೆ ಕೂಡಿಸಬೇಕಾದ ನೀರು ಬರ್ತದೆ. ಇದು ಸರಿಯಾಗಿ ತಿಳ್ಕೊ. ಈ ಗಣಿತ ಡೆಫಿನೆಟ್ಲಿ ಬೀಳ್ತದೆ, ನವೋದಯಕ್ಕೂ ಬೀಳ್ತದೆ, ಸೈನಿಕ್ ಸ್ಕೂಲ್ಗೂ ಬೀಳ್ತದೆ. ಚೆಂದಾಗಿ ಫೇರ್ನಾಗ ನೋಡ್ಕೊಂಡು ಬಿಡಿಸ್ಕೊಳ್ರಿ.